ಯೋವೇಲನು ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 26ನೇ ವಚನ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತವು ಆಶೀರ್ವಾದಕರವಾಗಿ ಅಭಿವೃದ್ಧಿಯಾಗಿರಬೇಕೆಂಬುದಾಗಿಯೇ ದೇವರ ಚಿತ್ತವಾಗಿದೆ. ಹೌದು, ಯಾವಾಗಲೂ ಸಹ ನಿಮ್ಮನ್ನು ಪ್ರೀತಿಯಿಂದಲೂ ಆಶೀರ್ವಾದದಿಂದಲೂ ನಡೆಸಲಿಕ್ಕೆ ದೇವರು ವಿಶೇಷವಾದಂಥ ಯೋಜನೆಯನ್ನು ರೂಪಿಸಿ ನಿಮ್ಮನ್ನು ಕರೆದಿದ್ದಾರೆ. ಅವುಗಳನ್ನು ಅನುಭವಿಸಲಿಕ್ಕೋಸ್ಕರವಾಗಿ ಕೆಲವೊಂದು ಮಾರ್ಗಗಳನ್ನು ನಾವು ದಾಟಿ ಹೋಗಲ್ಪಡಬೇಕಾಗುತ್ತೆ. ಆಹಾರದ ಬೆಲೆ ಹಸಿದಂಥವನಿಗೆ ಮಾತ್ರ ಗೊತ್ತಾಗಿರ್ತದೆ. ಇಂದು ಆಶೀರ್ವಾದಕ್ಕೋಸ್ಕರವಾಗಿ, ಅದ್ಭುತಕ್ಕೋಸ್ಕರವಾಗಿ ನೀವು ಎಷ್ಟು ಹಸಿದಿದ್ದೀರಿ, ಅಷ್ಟು ಸಹ ದೇವರು ನಿಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಮಾತ್ರವಲ್ಲದೆ ನೀವು ಎದುರು ನೋಡುತ್ತಾ ಇರುವಂತಹ ಅದ್ಭುತ ಕಾರ್ಯಗಳನ್ನು ಸಹ ದೇವರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಹೌದು, ನಿಮ್ಮ ಜೀವಿತದಲ್ಲಿ ಎಂತಹ ಕಾರ್ಯಗಳನ್ನು ನೀವು ನಿರೀಕ್ಷಿಸಿರಬಹುದು. ಇಂದು ನಾಳೆ ಎಂಬುದಾಗಿ ನಿರಾಶರಾಗಿ ಆ ವಿಷಯದಲ್ಲಿ ಪ್ರಾರ್ಥನೆ ಮಾಡದಂತೆ ನೀವು ಕೈಬಿಟ್ಟಿರಬಹುದು. ಆದರೆ ದೇವರು ಅವುಗಳೆಲ್ಲವನ್ನು ಸಹ ನೆನಪಿಲಿಟ್ಟುಕೊಂಡು ಮಾಡಲಿಕ್ಕೆ ಶಕ್ತನು. ಅದಕ್ಕೋಸ್ಕರವಾಗಿ ಆ ಮಾರ್ಗದಲ್ಲಿ ನಿಮ್ಮನ್ನು ನಡೆಸಲಿಕ್ಕೂ ನೀವು ಅವರನ್ನು ಕೊಂಡಾಡಲಿಕ್ಕೂ ಸಹ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಾಗಿ ಬಯಸ್ತಾ ಇದ್ದಾರೆ. ಮಾತ್ರವಲ್ಲದೆ ನೀವು ಎಂದಿಗೂ ಸಹ ಆಶಾಭಂಗ ಪಡೆದ ಹಾಗೆ ದೇವರು ನೋಡಿಕೊಳ್ಳುವವರಾಗಿದ್ದಾರೆ. ಈವರೆಗೂ ನೀವು ಅವಮಾನ ಪಟ್ಟಿದ್ದೀರಾ, ಆಶಾಭಂಗ ಪಟ್ಟಿದ್ದೀರಾ, ನಿರಾಶರಾಗಿದ್ದೀರಾ, ನಿಂದನೆಗೆ ಒಳಗಾಗಿದ್ದೀರಾ, ಸೋತು ಹೋಗಿದ್ದೀರಾ. ಆದರೆ ದೇವರು ಇದೆಲ್ಲದಕ್ಕೂ ಸಹ ಪರಿಹಾರವನ್ನು ಕೊಡಲಿಕ್ಕೆ ನಿಮ್ಮಲ್ಲಿ ಹೊಸ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿರುವಂಥ ಸಾಲಗಳು ಸಹ ಅದು ಮಾರ್ಪಾಡಾಗಲ್ಪಡ್ತದೆ. ದೇವರು ಅವರು ಕೊಡುವಂಥ ಆಶೀರ್ವಾದ ನಿಶ್ಚಯವಾಗಿ ನಿಮ್ಮ ಎಲ್ಲ ಉಪಶಮನಗಳನ್ನು ಸಹ ನೀಗಿಸಲ್ಪಟ್ಟು ನಡೆಸುವಂಥದ್ದಾಗಿದೆ. ಯಾಕಂದರೆ ಅವರು ನಿಮ್ಮನ್ನು ಪ್ರೀತಿಸುವಂಥ ದೇವರು. ನೀವು ದೇವರನ್ನು ಎದುರು ನೋಡಿ ಪ್ರಾರ್ಥಿಸಿರಿ, ದೇವರೇ, ಇಷ್ಟೆಲ್ಲ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡುವಂಥ ನಿಮ್ಮ ಮೇಲೆ ನಾವು ಭರವಸೆ ಇಡುತ್ತೇವೆ, ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಬೇಡಿಕೊಳ್ಳುವಾಗ ನಿಶ್ಚಯವಾಗಿ ಕರ್ತನ ಕಾರ್ಯವನ್ನು ಮಾಡ್ತಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮ ವಾಗ್ದಾನಗಳಿಗಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತವನ್ನು ತೃಪ್ತಿಪಡಿಸುವಾತ ನೀವು ಅದ್ಭುತ ಕಾರ್ಯಗಳನ್ನು ಮಾಡುತ್ತೀರಿ. ಮಾತ್ರವಲ್ಲದೆ ನಿಮ್ಮ ನಾಮವನ್ನು ಕೊಂಡಾಡುವ ಹಾಗೆ ನಮಗಿದ್ದಂಥ ಕರ್ತನ ಎಲ್ಲ ಅವಮಾನವನ್ನು ನೀವು ತೊಡೆದು ಹಾಕಲ್ಪಟ್ಟು ನಾವು ನಿಮ್ಮಲ್ಲಿ ಸಂತೋಷಿಸುವ ಹಾಗೆ ಮಾಡುವ ಕೃಪೆಗಾಗಿ ಸ್ತೋತ್ರ. ನಿಮ್ಮ ಕರಗಳಿಗೆ ನಮ್ಮನ್ನು ಬಿಟ್ಟುಕೊಡುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.